2 ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ 4-5 ದಿನದಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಎಂದಿದ್ದಾರೆ. ಚುನಾವಣೆಗಾಗಿ ಹಣ ಹಾಕಿಲ್ಲ ಅಂತಲೂ ಕೂಡ ಅವರು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದ ಕುರಿತಂತೆ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಈ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ನೌಕರಸ್ಥರಾಗ್ಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ 1 ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇದ್ದಾರೆ. ಹೌದು, ಪದಾರ್ಥದ ಬೆಲೆ ಆಕಾಶಕ್ಕೆ ಏರ್ತಾ ಇದೆ, ಸಂಪಾದನೆ ಪಾತಾಳಕ್ಕೆ ಇಳಿತಾ ಇದೆ. ನಮ್ಮಂಥವ್ರು ಸಂಸಾರ ಮಾಡೋ ಹಾಗೆ. ಲಕ್ಷ್ಮಿ 1 ತಿಂಗಳದ ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡಿ. ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನನಗೂ 6 ಹೆಣ್ಣು ಮಕ್ಕಳು ಇರೋದ್ರಿಂದ ಹೆಣ್ಣು ಹೆತ್ತವ್ರ ಕಷ್ಟ ಏನು ಅಂತ ನಮಗೆ ಗೊತ್ತಿದೆ. ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ, ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ. ಏನ್ ಕುಬೇರ್ ಮೊಮ್ಮಗಳು ನೀನು, ಮೈಕೈ ತುಂಬಾ ಸಾಲ ಮಾಡ್ಕೊಂಡು ಒದ್ದಾಡೋದು ಒಂದು ಲಕ್ಷಣ. ಬಿಪಿಎಲ್ ಎಪಿಎಲ್ ಗೊಂದಲಕ್ಕೆಲ್ಲ ತೆರೆ ಎಳಿತೀವಿ ಆಗಿದ್ಯಾ? ಎಷ್ಟು ಕಾರ್ಡ್ ಅನ್ನು ನಾವು ರದ್ದು ಮಾಡಿದೀವಿ ಅವೆಲ್ಲ ಕೂಡ ಮತ್ತೆ ಊರ್ಜಿತವಾಗಿವೆ. ಹೋಗ್ಲಿ ಬಿಡಿ ಸರ್, ಅವ್ರಿಗೆ ಲಕ್ಷ್ಮಿ ಅಂದ್ರೆ ದುಡ್ಡು ಜಾಸ್ತಿ ಇದೆ ಅಂತ ಕಾಣುತ್ತೆ. ಯಾವ ಸರ್ಕಾರದ 1 ತಿಂಗಳಾದ್ಮೇಲೆ ಹಾಕೋದು? 30 ದಿನ ಕೆಲಸ ಮಾಡಿದ್ಮೇಲೆ 1ನೇ ತಾರೀಕು ಸಂಬಳ ಕೊಡೋದು ನೀವು? ಅದೇನ್ ಲೆಕ್ಕಾಚಾರ ನೋಡಪ್ಪ? ಅದು ನೀವು ಕೇಳಂಗಿಲ್ಲ. ಇದು 2 ತಿಂಗಳು ಸರ್ಕಾರದ ನೌಕರರು ಕೊಟ್ಟಿದಾರಾ? ಚೆಕ್ ಮಾಡ್ರಪ್ಪ, ಅದು ಆಗೋಗಿದ್ಯಾ ಅಂತ. ಕಾಸಿಲ್ಲ, ಸಂಬಳ ಇಲ್ಲ ಅಲ್ಲಿ. ಎಲೆಕ್ಷನ್ ಟೈಮ್ ಅಲ್ಲಿ ಇದು ಹಾಕಿದ್ರು ಹೇಳ್ತಾರೆ, ಅದು ಹಾಳ್ತಾರೆ ಅಂತಾರಲ್ಲ. ಏಯ್ ಮೇಡಮ್, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಚುನಾವಣೆ ಟೈಮ್ ಅಲ್ಲಿ ದಕ್ಷಿಣ ಕರ್ನಾಟಕದ 6 ಜಿಲ್ಲೆಗೆ ದುಡ್ಡು ಹಾಕಿದ್ದೀರಿ, ರಾಜ್ಯದ ಉಳಿದ ಭಾಗಕ್ಕೆ ದುಡ್ಡು ಹಾಕಿಲ್ಲ. ಇನ್ನೂ ಒಂದು ಕನ್ನಡಿ ಬೇಕಾ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ. ನಿನ್ನೆ ಹಿಡಿದಿದ್ ಸಾಲ್ದ? ಬೀಚ್ ಹೇಳ ಇಲ್ಲ ಏನೇನಂತ ಬೀಚ್ ಹೇಳ. ಇವತ್ತು ಈ ಲೆವೆಲ್ಗೆ ಬಂದಿದ್ದೀರಿ, ಹೌದು ಹಾಕಿಲ್ಲ ಅನ್ನೋದು. ನೆಕ್ಸ್ಟ್ ನಾಳೆ ಇನ್ನೊಂದು ಲೆವೆಲ್ಗೆ ತರಬೇಕಾ? ಇನ್ನೊಂದ್ಸತಿ ಪದ ಎತ್ತರೆ ಎಲ್ಲ ಬೀಚ್ ಹೇಳ್ಬೇಕು ಆಗ್ತದೆ. ಮಾಜಿ ಸಿಎಂ ಯಡಿಯೂರಪ್ಪಗೆ ಮತ್ತೊಂದು ಸಂಕಷ್ಟ. ಅದ್ಯಾವುದೋ ಹಳೇ ಕೇಸು 2020 ನವೆಂಬರ್ 19ನೇ ತಾರೀಕು ಅಬ್ರಹಾಮು ಯಾವ್ದೋ ರಾಮಲಿಂಗಂ ಕಂಪನಿಯಿಂದ ಅವ್ರು ಕಿಕ್ ಬ್ಯಾಕ್ ಪಡೆದಿದ್ದಾರೆ BDA ಫ್ಲಾಟ್ ಕಟ್ಟೋ ವಿಚಾರದಿಂದ ರಾಜ್ಯಪಾಲರು ದೂರು ಕೊಟ್ಟಿದ್ರು. ರಾಜ್ಯಪಾಲರು ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರಾಕರಿಸ್ಬಿಟ್ಟಿದ್ರು. ಅದು ಈಗ ಕ್ಯಾಬಿನೆಟ್ ಮುಂದೆ ಬಂದು ಮತ್ತೆ ಅದನ್ನ ಪುನರ್ವಿಮರ್ಶಿಸಿ ಅಂತ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ನಿರ್ಣಯ ಕಳಿಸ್ತಿದೆಯಂತೆ 2020ರಲ್ಲಿ. ಈ ಮಜಾ ಇದೆಯಪ್ಪ ಈ ಕೇಸ್. ನನಗೆ 2020 ಕೇಸ್ ಆಗ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರು, ಈಗ ಮತ್ತೆ ಕೇಳ್ತಿದ್ದಾರೆ. ಬಟ್ ಅವತ್ತು ದೂರು ಕೊಟ್ಟಿದ್ಯಾರು? ಕೆಲಸ ಮಾಡದೆ ಲಂಚ ತಗೊಳ್ಳೋ ಡಬ್ಬಗಳು ಅಬ್ರಹಾಮ್, ಹೌದಲ್ವಾ? ಈ ಅಬ್ರಹಾಮ್ಗೆ ಈ ಮೂಡಾದಕ್ಕೆ ಬಂದಾಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ರು? ಎಂತ ಸಾಹಸ! ಅಬ್ರಹಾಮ್ ಏನ್ ಬೈದ್ರಪ್ಪ ಅವ್ರನ್ನ ಅವರು? ನೋಡ, ನಾನು ಯಾವತ್ತಿದ್ರು ನಿನ್ನ ಸ್ನೇಹಿತ ರಾಮಯ್ಯ ಕಣ. ಅದಲ್ಲ ಅವರು, ಬಟ್ ಅದನ್ನ ಅವ್ರು ಏನಂತ ಬೈದ್ರು? ಅವ್ರು ಬ್ಲಾಕ್ ಮೈಲರ್ ರೈ. ಈಗ ಬ್ಲಾಕ್ ಮೈಲರ್ ಆಗುವಂತ ದೂರುದಾರ ಆಗ ಸತ್ಯವಂತ ಅಂತ ನಿಮ್ ಲೆಕ್ಕಾಚಾರ ಹಂಗಾರೆ? ಅದ್ ಹೆಂಗದ? ಅದು ನೀವು ಕೇಳಂಗಿಲ್ಲ. ಅದು ವಿಚ್ ಶೋಸ್ ರಾಜ್ಯಕ್ಕೀಗ ಇಂಟ್ರೆಸ್ಟ್ ಇರೋದು ಕ್ಯಾಣ ಮಾಡು ಕೆದಕು, ಇದನ್ನ ಮಾಡಿಕೊಂಡು ಅಭಿವೃದ್ಧಿನ ನೆಗೆದು ಬೀಳಿಸು. ಸ್ಟಾಪ್ ಡಿಸ್ಕಸಿಂಗ್ ಡೆವಲಪ್ಮೆಂಟು, ಪ್ರಾಜೆಕ್ಟು, ರಾಜ್ಯದ ಕತೆಗಳನ್ನ ಯಾವ್ದು ಇಲ್ಲ. 3 ಹೊತ್ತು ಕೇಸು ಕೇಸು ಕೇಸು. ಒಬ್ಬೊಬ್ರದ್ದು ಒಂದೊಂಥರ ಕೇಸುಗಳು, ಒಬ್ಬೊಬ್ರದ್ದು ಒಂದೊಂಥರ, ಒಬ್ಬೊಬ್ಬರ ಮೇಲೆ ಒಂದೊಂಥರ ಕೇಸ್ಗಳು ಹಾಕ್ಸೋದು ಅಥವಾ ಹಾಕ್ಕೊಳ್ಳೋದು ಅಥವಾ ಹಾಕಿಸ್ಕೊಳ್ಳೋದು. ಇಲ್ದಿದ್ರೆ ಗ್ಯಾರಂಟಿ ಕಾಸು ಹೋಗಿಲ್ಲ, ಆ ಕಾಸು ಬಂದಿಲ್ಲ, ಈ ಕಾಸು ಬಂದಿಲ್ಲ, ಆ ಕಾಸು ಮಧ್ಯದಲ್ಲಿ ಕೇಂದ್ರ ಕೊಟ್ಟಿಲ್ಲ. ಈ ಲೆವೆಲ್ಗೆ ಇಳಿದು ಬಿಟ್ಟಿದ್ದೀರಲ್ಲ ಅಡ್ಮಿಷನ್. ಮಾತು ಕರೆಕ್ಟ್ ಆಗಿರ್ಬೇಕು, ರಾಜ್ಯದ ಜನ ನೋಡ್ತಾ ಇರ್ತಾರೆ, ಸತ್ಯ ಇರ್ಬೇಕು ಮಾತಲ್ಲಿ. ಈಸ್ ಎನಿಬಡಿ. ಅದೇನೋ ಹೇಳಿದ್ರಲ್ಲಪ್ಪ ಮಂತ್ರಿಗಳು HK ಪಾಟೀಲ್, ಕ್ರಿಯಾಶೀಲ ಜೀವಂತ ಸರ್ಕಾರ. ಇದೇನಾ ನಿಮ್ ಜೀವಂತಿಕೆ? ನೋಡಿ, ನಮ್ಮ ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ತೆಗೆದು ನೋಡಿ, ನಾವ್ ಎಲ್ಲಿದ್ದೀವಿ ಅಲ್ಲೇ ಇದೀವಿ. ಏನ್ರಿ 136 ಜನ ತಗೊಂಬಂದಿರೋ ಒಂದು ಸರ್ಕಾರ ಹೇಗಿರ್ಬೇಕಿತ್ತು? ಹೇಗಿರ್ಬೇಕಿತ್ತದು? ಥೋ